ದರ್ಶನ್ ವಿಚಾರ ಎಸ್ ದರ್ಶನ್ ವಿಚಾರಕ್ಕೆ ನಾವು ಬರೋದಾದ್ರೆ ಗಮನಿಸ್ತಾ ಇದ್ದೀವಿ ಸಂತೋಷ್, ದರ್ಶನ್ ವಿಚಾರ ಏನಾಗಿದೆ ಅಂತ ಹೇಳಿ ಮೊನ್ನೆ ಸುಪ್ರೀಂ ಕೋರ್ಟ್ ಅಲ್ಲಿ ಏನಾಯ್ತು, 1 ವರ್ಷ ಬೇಲ್ ಇಲ್ಲ. ದರ್ಶನ್ಗೆ ಹೆಂಗಾಗಿರ್ಬೋದು ಸಂತೋಷ್, ನಿಮ್ಮ ವಾಕ್ಯದಲ್ಲಿ ನೀವು ಎಕ್ಸ್ಪ್ಲೈನ್ ಮಾಡೋದಾದ್ರೆ ಅವರ ಪರಿಸ್ಥಿತಿ ಹೆಂಗಾಗಿರ್ಬೇಡ? ಒಂದರ್ಥದಲ್ಲಿ ಇಲ್ಲಿ ತನಕ ಅವ್ರು ಅನುಭವಿಸಿರುವಂತಹ ಒಂದು ನರಕ ಯಾತನೆ ಏನಿದೆ ಜೈಲಿನಲ್ಲಿ ಸಾಕಾಗಿ ಹೋಗ್ಬಿಟ್ಟಿದ್ರು. ಮೋರವರು ಅವ್ರಿಗೆ ತುಂಬಾ ಅನಾರೋಗ್ಯದ ಪರಿಸ್ಥಿತಿ, ತೀವ್ರವಾದಂತಹ ಬೆನ್ನು ನೋವು. ಹೀಗಾಗಿ ಅವರು ಕೊಟ್ಟಂತಹ ಕಾರಣಗಳು ಎಲ್ಲೋ ಒಂದು ಕಡೆ ಅವರು ಮಾಡ್ಕೊಂಡ್ರು ಅಂತ ಅನ್ಸುತ್ತೆ. ಅಂಡ್ ಹಿ ಅಪ್ಲೈಡ್ ಫಾರ್ ದ ಬೇಲ್ ಎಟ್ ದ ರಾಂಗ್ ಟೈಮ್ ಅಂತ ನನ್ನ ಪರ್ಸನಲ್ ಅನಿಸಿಕೆ. ಇನ್ ಸ್ವಲ್ಪ ದಿವಸ ಕಾದು ಏನಾದ್ರೂ ಇವರು ಬೇಲ್ ಅಪ್ಲಿಕೇಶನ್ ಹಾಕಿದ್ದಿದ್ರೆ ಬಹುಶಃ ಸಿಕ್ಕಿಬಿಡ್ತಾ ಇತ್ತೇನೋ ಗೊತ್ತಿಲ್ಲ. ಆದರೆ ಕೊಟ್ಟಂತಹ ಉಲ್ಲೇಖಿಸಿರುವಂತಹ ಅಂಶಗಳೇನಿತ್ತು, ಕ್ವಾರಂಟೈನ್ ಸೆಲ್ನಲ್ಲಿ ಇಟ್ಟಿದ್ದಾರೆ, ಸಹ ಕೈದಿಗಳಿಂದ ನನಗೆ ಜೀವ ಬೆದರಿಕೆ ಇದೆ, ವಿಚಾರಣೆ ವಿಳಂಬವಾಗ್ತಾ ಇದೆ ಅನ್ನುವಂಥದ್ರಲ್ಲಿ ಸತ್ಯ ಇದೆಯೇ ಹೊರತು ಇನ್ನುಳಿದಂತ ಅವ್ರು ಕೊಟ್ಟಂತಹ 3 ಅಂಶಗಳೇನಿತ್ತು ಅದೇ ಇವರ ಬೇಲ್ ರಿಜೆಕ್ಟ್ ಆಗೋದಕ್ಕೆ ಪ್ರಮುಖವಾದಂತಹ ಕಾರಣ ಆಯ್ತು ಅನ್ಸುತ್ತೆ. ಮೋರೋವರ್ ಹಿ ಡಿಡ್ಂಟ್ ಈವನ್ ಎಕ್ಸ್ಪೆಕ್ಟ್ ಇಟ್, ಇನ್ನೊಂದು ವರ್ಷ ನನಗೆ ಬೇಲೇ ಸಿಗಲ್ಲ ಅನ್ನೋದು. ಹೀಗಾಗಿ ಮೌನಕ್ಕೆ ಶರಣಾಗ್ಬಿಟ್ಟಿದಾರಂತೆ ದರ್ಶನ್ ಅವರು ಜೈಲಿನಲ್ಲಿ. ನೋಡಿ, ಅವರು ದರ್ಶನ್ ಅವರು 2ನೇ ಬಾರಿ ಪರಪ್ಪನ ಅಗ್ರಹಾರಕ್ಕೆ ಹೋಗೋದು. ಮೊದಲನೇ ಬಾರಿ ಪರಪ್ಪನ ಅಗ್ರಹಾರ ಜೈಲಿಗೆ ಹೋಗ್ತಾರೆ. ಅಲ್ಲೇನವರ ಮೋಜು ಮಸ್ತಿ ಏನು ಹೇಳ್ತೀರಾ, ಒಂದು ಕೈಯಲ್ಲಿ ಟೀ ಕಪ್ಪು, ಒಂದು ಕೈಯಲ್ಲಿ ಸಿಗರೇಟು, ಎಲ್ಲೋ ಒಂದು ಕಡೆ ನಾನು ಪರಪ್ಪನ ಅಗ್ರಹಾರ ಜೈಲಲ್ಲಿಲ್ಲ, ಯಾವುದೋ ರೆಸಾರ್ಟಲ್ಲಿ ಇದ್ದೀನಿ ಅನ್ನೋ ಥರ ಪೋಸ್ಟ್ ಕೊಡ್ತಾರೆ. ಆ ಫೋಟೋಗಳು ಯಾವಾಗ ವೈರಲ್ ಆಯಿತೋ, ಮಾಧ್ಯಮದವರು ಯಾವಾಗ ಸರ್ಕಾರವನ್ನ ತರಾಟೆಗೆ ತೆಗೆದುಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವೋ, ಅದಾದ್ಮೇಲೆ ಏನ್ ಮಾಡ್ತಾರೆ, ದರ್ಶನ್ ಅವರನ್ನ ಬಳ್ಳಾರಿ ಜೈಲಿಗೆ ಎತ್ತು ಹಾಕ್ತಾರೆ. ಬಳ್ಳಾರಿ ಜೈಲಲ್ಲಿ ಸ್ವಲ್ಪ ತಿಂಗಳ ನಂತರ ದರ್ಶನ್ ಅವರಿಗೆ ಬೇಲಾಗುತ್ತೆ. ಏನ್ ವಿಚಾರದ ಮೇಲೆ ಬೇಲಾಗೋದು? ತೀವ್ರವಾದಂತಹ ಬೆನ್ನು ನೋವಿದೆ, ನಂಗೆ ಕೂತ್ಕೊಳ್ಳೋಕ್ ಆಗ್ತಿಲ್ಲ, ನಿಂತ್ಕೊಳ್ಳೋಕ್ ಆಗ್ತಿಲ್ಲ, ಇಮಿಡಿಯೇಟ್ ಆಗಿ ನನಗೆ ಸರ್ಜರಿ ಆಗಲೇಬೇಕು ಅಂತ ಹೇಳಿ, ಹಂಗ ಹೇಳಿ ಕೆಲವೊಂದು ಕಂಡೀಷನ್ಗಳ ಮೇಲೆ ಬೇಲ್ ಕೊಡುತ್ತೆ. ಬೇಲ್ ಆದ್ಮೇಲೆ ದರ್ಶನ್ ಅವ್ರು ಏನ್ ಮಾಡ್ತಾರೆ, ಆಪರೇಷನ್ ಮಾಡಿಸ್ಕೊಳ್ತಾರಾ? ಯಾವುದೇ ಆಪರೇಷನ್ ಮಾಡಿಸ್ಕೊಳ್ಳಲ್ಲ. ಡೆವಿಲ್ ಚಿತ್ರೀಕರಣ ಕಂಪ್ಲೀಟ್ ಮಾಡ್ತಾರೆ, ಥಾಯ್ಲ್ಯಾಂಡ್ಗೆ ಹೋಗ್ತಾರೆ, ಮೋಜು ಮಸ್ತಿ ಮಾಡ್ತಾರೆ. ಆ ಫೋಟೋಸ್ಗಳು, ಆ ವಿಡಿಯೋಸ್ಗಳು ಸಿಕ್ಕಾಪಟ್ಟೆ ವೈರಲ್ ಆಗುತ್ತೆ. ಅದಾದ್ಮೇಲೆ ಸರ್ಕಾರದ ಪರ ವಕೀಲರು ಬೇಲ್ನ ಕ್ಯಾನ್ಸಲ್ ಮಾಡಬೇಕು ಅಂತೇಳಿ ಸುಪ್ರೀಂ ಕೋರ್ಟ್ಗೆ ಹೋಗ್ತಾರೆ. ಸುಪ್ರೀಂ ಕೋರ್ಟಲ್ಲಿ ಒಂದಷ್ಟು ಚೀತು ಅಂತ ಉಗಿದು ಯಾರಿಗೆ, ಜೈಲಾಧಿಕಾರಿಗಳಿಗೆ ವಾರ್ನಿಂಗ್ ಕೊಟ್ಟು ಸುಪ್ರೀಂ ಕೋರ್ಟು ಬೇಲ್ನ ಕ್ಯಾನ್ಸಲ್ ಮಾಡಿ ಮತ್ತೆ ಪರಪ್ಪನ ಅಗ್ರಹಾರಕ್ಕೆ ಹೋಗಿ 8 ತಿಂಗಳು. ಈ 8 ತಿಂಗಳಾದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸ್ತಾರೆ. ಎಲ್ಲಿ ಕ್ಯಾನ್ಸಲ್ ಆಗಿತ್ತೋ ಅಲ್ಲೇ ದರ್ಶನ್ ಅರ್ಜಿ ಸಲ್ಲಿಸ್ತಾರೆ. ಏನಂತ ಅರ್ಜಿ ಸಲ್ಲಿಸ್ತಾರೆ ಈ ಬಾರಿ? ಅಲ್ಲಿ ಒಂದಷ್ಟು ಕಾರಣಗಳನ್ನ ಕೊಡ್ತಾರೆ. ನನ್ನನ್ನ ಸರಿಯಾಗಿ ಟ್ರೀಟ್ ಮಾಡ್ತಾ ಇಲ್ಲ, ಕ್ವಾರಂಟೈನ್ ಸೆಲ್ಲಲ್ಲಿ ಇಡ್ಲಾಗಿದೆ, ಸಹಕೈದಿಗಳಿಂದ ನನಗೆ ಒಂದು ರೀತಿಯಲ್ಲಿ ಜೀವ ಭಯ ಇದೆ, ಸಹಕೈದಿಗಳಿಂದ ನನಗೆ ಹೆದರಿಸಲಾಗ್ತಾ ಇದೆ, ಈ ರೀತಿಯ ಅಂಶಗಳನ್ನ ಉಲ್ಲೇಖ ಮಾಡಿ ಹೇಳಲಾಗುತ್ತೆ. ಬಟ್ ಜೈಲಾಧಿಕಾರಿಗಳು ಏನ್ ಮಾಡ್ತಾರೆ, ವಿತ್ ಪ್ರೂಫ್, ವಿಡಿಯೋ, CCTV ಫುಟೇಜಸ್ ಸಮೇತ, ದಾಖಲೆಗಳ ಸಮೇತ ಕೊಡ್ತಾರೆ. ಯಾಕಂದ್ರೆ ಸೆಷನ್ಸ್ ಕೋರ್ಟಿಗೆ ಹೇಳಿರುತ್ತೆ ಸುಪ್ರೀಂ ಕೋರ್ಟ್, ಇಷ್ಟೆಲ್ಲ ಆರೋಪ ಮಾಡಿದ್ದಾರೆ ದರ್ಶನ್, ಇದಕ್ಕೊಂದು ವಾರದೊಳಗೆ ಉತ್ತರ ಕೊಡಬೇಕು ಅಂತ. 4ನೇ ತಾರೀಕು ಒಂದು ವಿಚಾರಣೆ ಆಗಿ ಮತ್ತೆ ಮೊನ್ನೆ ವಿಚಾರಣೆಯಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಕೊಟ್ಟಾಗ ಸುಪ್ರೀಂ ಕೋರ್ಟ್ ಹೇಳುತ್ತೆ 1 ವರ್ಷದ ಒಳಗಡೆ. ಅಲ್ಲಿ ದರ್ಶನ್ ಇನ್ನೊಂದು ಪಾಯಿಂಟ್ ನ ಮೆನ್ಷನ್ ಮಾಡಿರ್ತಾರೆ, ದರ್ಶನ್ ಪರ ವಕೀಲರು, 173 ಸಾಕ್ಷಿಗಳಲ್ಲಿ ಇದುವರೆಗೂ ಆಗಿರೋದು ಕೇವಲ 10 ಸಾಕ್ಷಿಗಳ ವಿಚಾರಣೆ ಅಷ್ಟೇ, 8 ತಿಂಗಳಲ್ಲಿ ಅಷ್ಟೇನೆ. ಬೇಕು ಅಂತಾನೆ ಇವ್ರು ನಿಧಾನ ಮಾಡ್ತಿದ್ದಾರೆ, ಬೇಕು ಅಂತಾನೆ ನಿಧಾನ ಮಾಡ್ತಿದ್ದಾರೆ. ಆ ಪಾಯಿಂಟ್ ಅನ್ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ ಏನ್ ಹೇಳುತ್ತೆ, ಆ 163ರಲ್ಲಿ ಮೇನ್ ಸಾಕ್ಷಿಗಳು 60, ಅದನ್ನ 1 ವರ್ಷದ ಒಳಗಡೆ ನೀವು ಮುಗಿಸ್ಬೇಕು. ನೋಡಿ, ಒಂದ್ ಕಡೆ ಆಗ್ಲೇ ನಾನು ಹೇಳ್ತಾ ಇದ್ದೆ ಸಂತೋಷ್, ಹೆಂಗಿರ್ಬೋದು ದರ್ಶನ್ ಅವರ ಪರಿಸ್ಥಿತಿ ಅಂತ ಹೇಳಿ. ಮಾನಸಿಕವಾಗಿ ದರ್ಶನ್ ಅವರು ಕುಗ್ಗಿ ಹೋಗಿದ್ದಾರೆ. ಯಾರ ಜೊತೆಗೂ ಕೂಡ ಮಾತನಾಡ್ತಾ ಇಲ್ವಂತೆ, ಏಕಾಂಗಿಯಾಗಿ ಕುಳಿತುಕೊಂಡಿದ್ದಾರೆ ದರ್ಶನ್. ಊಟ ಸೇರ್ತಾ ಇಲ್ಲ, ನಿದ್ದೆ ಬರ್ತಾ ಇಲ್ಲ. ಒಂದ್ ಕಡೆ ಬೆನ್ನು ನೋವು ದರ್ಶನ್ಗೆ, ಅದರ ಜೊತೆಗೆ ಮಾನಸಿಕವಾಗಿ ಹಿಂಸೆ, ಊಟ ಕೂಡ ಸೇರ್ತಾ ಇಲ್ಲ, ನಿದ್ರೆ ಕೂಡ ಬರ್ತಾ ಇಲ್ಲ, ದೈಹಿಕವಾಗಿ ಮಾನಸಿಕವಾಗೂ ಕುಗ್ಗಿ ಹೋಗಿದ್ದಾರೆ. ಡೈಲಿ ಜಿಮ್ಗೆ ಮಾಡಿಕೊಂಡು ಒಳ್ಳೆ ಫುಡ್ ತಿನ್ಕೊಂಡಿದ್ದಂಥವ್ರು, ಲಾವಿಶ್ ಲೈಫ್ ಲೀಡ್ ಮಾಡುವಂತಹ ನಟ ಇವತ್ತು ಜೈಲಲ್ಲಿ ಮಾನಸಿಕವಾಗಿ ದೈಹಿಕವಾಗಿ ಕುಗ್ಗಿ ಹೋಗಿದ್ದಾರೆ, ಒಬ್ಬಂಟಿ ಆಗ್ಬಿಟ್ಟಿದ್ದಾರೆ, ಯಾರ ಜೊತೆಗೂ ಕೂಡ ಮಾತಾಡ್ತಾ ಇಲ್ಲ. ಇದೆಲ್ಲದರ ನಡುವೆ ಅವರ ಹೆಂಡತಿ ವಿಜಯಲಕ್ಷ್ಮಿ ಅವರು
ನಿನ್ನೆ ಒಂದು ಇನ್ಸ್ಟಾಗ್ರಾಮ್ ಅಲ್ಲಿ ಸ್ಟೋರಿ ಪೋಸ್ಟ್ ಮಾಡಿದ್ರು. ಯಾಕಂದ್ರೆ ನಾಳೆ ಅವರ ವೆಡ್ಡಿಂಗ್ ಆನಿವರ್ಸರಿ. ಇವತ್ತು ಸ್ಟೋರಿ ಪೋಸ್ಟ್ ನೋಡಿ ಗಮನಿಸ್ತಾ ಇದ್ದೀವಿ. ಎಲ್ಲೋ ಫೀಲ್ ಆಗಿ ದರ್ಶನ್ ಅವರು ಕೈ ಮೇಲೆ ಮಲ್ಕೊಂಡಿರುವಂಥದ್ದು, ಅಲ್ಲಿ ಹಾರ್ಟ್ ಸಿಂಬಲ್, ಹೃದಯ ಹೊಡೆದೋಗ್ಬಿಟ್ಟಿದೆ ಅಂತ, ಬ್ರೋಕನ್ ಹಾರ್ಟ್, ಅದನ್ನು ಕೂಡ ಹಾಕಿದ್ದಾರೆ. ವಿವಾಹ ವಾರ್ಷಿಕೋತ್ಸವ. ಯಾಕಂದ್ರೆ ಒಬ್ಬ ಹೆಂಡತಿಯಾಗಿ ತನ್ನ ಗಂಡನ ಬಿಡುಗಡೆಗಾಗಿ ಏನೆಲ್ಲ ಮಾಡಬೇಕು ಎಲ್ಲಾ ಶತಪ್ರಯತ್ನಗಳನ್ನ ವಿಜಯಲಕ್ಷ್ಮಿ ಅವರು ಮಾಡ್ತಾ ಇದ್ದಾರೆ. ಸಂತೋಷ್ ಕಳೆದ ಬಾರಿಯೂ ಕೂಡ ಅಷ್ಟೇನೆ, ಕಂಡ ದೇವರುಗಳ ಮೊರೆ ಹೋಗ್ತಾರೆ. ಅವರು ರಿಲೀಸ್ ಆಗಿ ಬಂದ್ಮೇಲಂತೂ ಎಷ್ಟು ದೇವರಿಗೆ ಹರಕೆ ತೀರಿಸಿದಾರೋ ಗೊತ್ತಿಲ್ಲ. ಅವ್ರು ರಿಲೀಸ್ ಆಗೋದಕ್ಕಿಂತ ಮುಂಚೆನೂ ಕೂಡ ಅಷ್ಟೇನೆ, ಯಾವ ದೇವಸ್ಥಾನಗಳನ್ನು ಕೂಡ ಬಿಡ್ತಾ ಇರಲಿಲ್ಲ. ಮೋಸ್ಟ್ಲಿ ಯಾರು ಇಂಥ ಜಾಗಕ್ಕೆ ಹೋಗಿ ಒಳ್ಳೇದಾಗುತ್ತೆ ಅಂತ ಹೇಳಿದ್ರೆ ಅಲ್ಗೂ ಕೂಡ ಹೋಗ್ತಾ ಇದ್ರು ಅನ್ಸುತ್ತೆ. ಎಲ್ಲಾ ದೇವಸ್ಥಾನಕ್ಕೂ ಕೂಡ ಹೋಗಿ ಹೋರಾಡಿ ಜೈಲಿಂದ ಬಿಡಿಸ್ಕೊಂಡು ಬರ್ತಾರೆ, ಜಾಮೀನ್ ತಗೊಂಡು ಬರ್ತಾರೆ. ಬಟ್ ದರ್ಶನ್ ಅವರು ಅಲ್ಲಿಂದ ಬಂದ ಮೇಲೆ ಕೆಲವೊಂದಿಷ್ಟು ಷರತ್ತುಗಳು ಇರುತ್ತೆ, ಅದನ್ನು ತಕ್ಕನಾಗೆ ನಡ್ಕೋಬೇಕು. ಬಟ್ ಬೇಲ್ ಕ್ಯಾನ್ಸಲ್ ಆಗುತ್ತೆ. ಬೇಲ್ ಕ್ಯಾನ್ಸಲ್ ಆದ್ಮೇಲೆ ಮತ್ತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಹಾಕಿದಾಗ ಈ ರೀತಿ ಬಂದಾಗ ದಿಸ್ ಟೈಮ್ ಸಿಕ್ಕಾಪಟ್ಟೆ ಎಕ್ಸ್ಪೆಕ್ಟೇಷನ್ ಇತ್ತು ಮ್ಯಾಮ್. ಅಂದ್ರೆ ಈ ಬಾರಿ ಹೊರಗೆ ಬಂದೇ ಬಿಡ್ತಾರೆ, ಅಭಿಮಾನಿಗಳಿಗಾಗ್ಲಿ ಅವ್ರ ಫ್ಯಾಮಿಲಿ ಮೆಂಬರ್ಸ್ ಎಲ್ರಿಗೂ ಆಗ್ಲಿ. ಬಟ್ ದಿಸ್ ವಾಸ್ ಲಿಟ್ರಲಿ ಬಿಗ್ ಶಾಕ್. ಇನ್ಫ್ಯಾಕ್ಟ್ ದರ್ಶನ್ ಅವ್ರು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅನ್ಸುತ್ತೆ ಈ ತರ ಆಗುತ್ತೆ ಅನ್ಬಿಟ್ಟು ಅಂತ. ಬಟ್ 1 ವರ್ಷದ ಒಳಗಡೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಆಗಬೇಕು. ಇಫ್ ಇನ್ ಕೇಸ್ ಅದು ಡಿಲೇ ಆದ್ರೆ ಅದಾದ್ಮೇಲೆ ಬೇಕಾದ್ರೆ ಜಾಮೀನನ್ನ ಪರಿಗಣನೆ ಮಾಡೋಣ ಅಂತ ಹೇಳಿದಂತೆ ಸುಪ್ರೀಂ ಕೋರ್ಟ್. ಖಂಡಿತ. ಆಮೇಲೆ ನೋಡಿ, ದರ್ಶನ್ ಅವ್ರು ಹೇಳಿದ್ರಲ್ವಾ, ಜೈಲಲ್ಲಿ ನನಗೆ ಕರೆಕ್ಟಾಗಿ ಫೆಸಿಲಿಟೀಸ್ ಕೊಡ್ತಾ ಇಲ್ಲ, ಊಟ ಕರೆಕ್ಟಾಗಿಲ್ಲ, ನಮ್ಮ ಮನೆಯವ್ರು ಬಂದರೆ ಮೀಟ್ ಮಾಡೋಕ್ಕೆ ಬಿಡ್ತಾ ಇಲ್ಲ ನನ್ನನ್ನು, ಹಾಗೆ ಹೀಗೆ ಫೋನಲ್ಲಿ ಮಾತಾಡೋಕ್ಕೆ ಬಿಡ್ತಿಲ್ಲ ಅಂತ. ಅದಕ್ಕೆ ಸಾಕ್ಷಿ ಸಮೇತ ಉತ್ತರ ಕೊಟ್ಟಿದ್ದಾರೆ. ಏನಂತ ಹೇಳಿದ್ರೆ ನೋಡಿ, ಸುಪ್ರೀಂ ಕೋರ್ಟ್ಗೆ ಏನು ವರದಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ದರ್ಶನ್ ಲೈಫ್ ಸ್ಟೈಲ್ ಹೆಂಗಿರುತ್ತೆ ಜೈಲಲ್ಲಿ ಅಂತ ಹೇಳಿ ಅವರ ಅಭಿಮಾನಿಗಳಿಗೂ ಕೂಡ ಬಹಳ ಕುತೂಹಲ ಇರುತ್ತೆ. ನಮ್ಮ ಬಾಸ್ ಹೆಂಗಿರ್ತಾರಪ್ಪ, ಹೊರಗಡೆ ರಾಜನಂಗಿದ್ರು ನಮ್ಮ ಬಾಸು, ಬೇಕಾಗಿದ್ದ ಫುಡ್ಡು, ಬೇಕಾಗಿದ್ದ ಕಾರು, ಈ ಕಾರಲ್ಲ ಈ ಕಾರು, ಇಲ್ಲೆಲ್ಲ ಅಲ್ಲಿ ಆಪ್ಷನ್ಸ್ಗಳು ಇಟ್ಕೊಂಡಿದ್ರು. ಈಗೇನಾದ್ರು ಜೈಲಲ್ಲಿ ಆಪ್ಷನ್ಸ್ ಕೊಡ್ತಾವ್ರ, ಯಾವ ತಟ್ಟೆಯಲ್ಲಿ ಊಟ ಮಾಡ್ತಾವ್ರೆ, ಯಾವ ಲೋಟದಲ್ಲಿ ಕಾಫಿ ಟೀ ಕುಡಿತಿದ್ದಾರೆ ಅನ್ನುವ ಕುತೂಹಲ ಕೂಡ ಇರುತ್ತೆ. ನೋಡಿ, ಒಂದ್ ಕಡೆ 70 ಬಾರಿ ಭೇಟಿ ಆಗಿದಾರಂತೆ ದರ್ಶನ್ ಕುಟುಂಬಸ್ಥರು 8 ತಿಂಗಳಲ್ಲಿ 2ನೇ ಬಾರಿ ಜೈಲಿಗೆ ಹೋದ್ಮೇಲೆ 73 ಬಾರಿ ಫೋನ್ಗಳು ಮಾಡಿದ್ದಾರೆ ಅವರು, ದರ್ಶನ್ ಅವರು ಅವ್ರ ಮನೆಯವರಿಗೆ. ಆಮೇಲೆ ದರ್ಶನ್ ಅವರ ವಕೀಲರು ಕೂಡ ಭೇಟಿ ಮಾಡಿದ್ದಾರೆ. ಅದಾದ್ಮೇಲೆ 28 ಬಾರಿ ದರ್ಶನ್ ಪರ ವಕೀಲರು ಭೇಟಿ ಮಾಡಿರೋದು. ಅದಾದ್ಮೇಲೆ ಕೋರ್ಟ್ ಆದೇಶ ಕೂಡ ಕೊಡುತ್ತೆ. ಕಳೆದ ಬಾರಿ ನೀವು ಗಮನಿಸ್ಬೋದು, ನನಗೆ ಸಿಕ್ಕಾಪಟ್ಟೆ ಚಳಿ ಆಗುತ್ತೆ, ನನಗೆ ಮಲ್ಗೋಕ್ಕಾಗಲ್ಲ, ನನಗೆ ಬೆನ್ನೋವಿನ ಪ್ರಾಬ್ಲಮ್ ಇದೆ ಅಂತ ಹೇಳಿ ಒಂದು ಅರ್ಜಿ ಸಲ್ಲಿಸ್ತಾರೆ. ಆಗ ಚಾದರು ಮತ್ತೆ ಕಂಬಳಿ ವ್ಯವಸ್ಥೆ ಕೂಡ ಮಾಡಿದೆ. ಅದರ ಜೊತೆಗೆ ಅವ್ರು ಇರುವಂತಹ ಬ್ಯಾರಕ್ ಅಲ್ಲಿ 24/7 ಭದ್ರತೆ ಸಹಜವಾಗಿ ಕೊಡ್ಲೇಬೇಕು. ಯಾಕಂದ್ರೆ ದರ್ಶನ್ ಒಬ್ಬ ಫೇಮಸ್ ನಟ, ಅವ್ರದ್ದೇ ಆದಂತಹ ಅಭಿಮಾನಿ ಬಳಗ ಇದೆ. ಸೊ ಹಾಗಾಗಿ ಅವರಿಗೆ ಭದ್ರತೆಯನ್ನ ಕೊಡ್ಲೇಬೇಕು. ಅದರ ಜೊತೆಗೆ ಇತರ ಖೈದಿಗಳು ಯಾರು ಕೂಡ ಕಾರಿಡಾರ್ಗೆ ಬರಬಾರ್ದು. ಯಾಕಂದ್ರೆ ದರ್ಶನ್ ಇದ್ದಾರೆ ಅಂದ್ರೆ ಸಹಜವಾಗಿ ಬಂದೇ ಬರ್ತಾರೆ. ಸೊ ಅವ್ರು ಬರಬಾರ್ದು ಅಂತ ಹೇಳು ಕೂಡ ಸಾಕಷ್ಟು ಮುನ್ನೆಚ್ಚರಿಕೆ ಕ್ರಮವನ್ನು ತೆಗೆದುಕೊಳ್ಳಲಾಗಿದೆಯಂತೆ. ಆಮೇಲೆ ಕಾರಿಡಾರ್ ಅಲ್ಲಿ CCTVಗಳನ್ನು ಅಳವಡಿಸಲಾಗಿದೆ, ಯಾರು ಬರ್ತಾರೆ, ಯಾರು ಹೋಗ್ತಾರೆ. ಅದಾದ್ಮೇಲೆ ಕಮಾಂಡ್ ಸೆಂಟರ್ನಲ್ಲೂ ಕೂಡ CCTVಗಳನ್ನು ಅಳವಡಿಸಲಾಗಿದೆ. ಇದು ಎಲ್ಲವನ್ನ ಕೂಡ ಕೊಡಲಾಗಿದೆ. ಮತ್ತೊಂದು ಕಡೆ ಗಾಳಿ ಬೆಳಕು ಇರುವಂತಹ ಬ್ಯಾರಕ್ಕಲ್ಲೇ ದರ್ಶನ್ ವಾಸ್ತವ್ಯವನ್ನು ಹೂಡ್ತಾ ಇರೋದು. ನೀಟಾಗಿ ಗಾಳಿ ಬೆಳಕು ಎಲ್ಲ ಬರುತ್ತೆ, ಎಲ್ಲ ಮೂಲಭೂತ ಸೌಕರ್ಯಗಳಿದೆ. ಕಿಟಕಿ ಮತ್ತೆ ಈ ಬಾಗಿಲುಗಳಿಗೆ ಸೊಳ್ಳೆ ಪರದೆ ಅದನ್ನೂ ಕೂಡ ಕಟ್ಕೊಡ್ಲಾಗಿದೆಯಂತೆ. ಅದರ ಜೊತೆಗೆ ಭಾರತೀಯ ಮತ್ತೆ ವೆಸ್ಟರ್ನ್ ಟಾಯ್ಲೆಟ್ ಎರಡೂ ಇದೆ. ನೀವು ಕಳೆದ ಬಾರಿ ಗಮನಿಸ್ಬೋದು, ನನಗೆ ಬೆನ್ನು ನೋವಿದೆ, ನನಗೆ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ನಂಗೆ ಕೂರಕ್ಕಾಗ್ತಾ ಇಲ್ಲ, ನನಗೆ ಈ ಚೇರ್ ವ್ಯವಸ್ಥೆ ಮಾಡಿ ಅಂತ ನಿಮಗೆ ನೆನಪಿರಬಹುದು, ಚೇರ್ನ ವ್ಯವಸ್ಥೆ ಮಾಡಿ ಅಂತ ಹೇಳಿ. ಆಗಲೂ ಕೂಡ ಅವರಿಗೆ ಆ ರೀತಿ ವ್ಯವಸ್ಥೆ ಮಾಡಿಕೊಡ್ಲಾಗುತ್ತೆ. ಬೆನ್ನೋವಿರೋದ್ರಿಂದ ಇಂಡಿಯನ್ ಟಾಯ್ಲೆಟ್ ಅಲ್ಲಿ ಕೂರಕ್ಕಾಗಲ್ಲ ಅಂತ ಹೇಳಿ. ಹಾಗಾಗಿ ಈಗ ಇಂಡಿಯನ್ ಟಾಯ್ಲೆಟ್ ವ್ಯವಸ್ಥೆನೂ ಇದೆ, ಅದರ ಜೊತೆಗೆ ವೆಸ್ಟರ್ನ್ ಟಾಯ್ಲೆಟ್ ವ್ಯವಸ್ಥೆನೂ ಕೂಡ ಇದೆಯಂತೆ. ಅದರ ಜೊತೆಗೆ ಜೈಲಿನ ಕೆಲವೊಂದಿಷ್ಟು ನಿಯಮಾವಳಿಗಳ ಪ್ರಕಾರ ಟೆಲಿಫೋನ್ ಸೌಲಭ್ಯ ಮತ್ತೆ ಸಂದರ್ಶನಕ್ಕೂ ಕೂಡ ನೋಡಿ ಫಿಸಿಯೋಥೆರಪಿನೂ ಕೂಡ ಮಾಡಿಸ್ಕೊಡ್ಲಾಗ್ತಾ ಇದೆಯಂತೆ. ಈ ಫಿಸಿಯೋಥೆರಪಿ ಮಾಡಿಸೋದಕ್ಕೆ ಒಂದು ಕುರ್ಚಿಯನ್ನ ಕೂಡ ಅಲ್ಲಿ ಅವರಿಗೆ ಕೊಡ್ಲಾಗಿದೆಯಂತೆ. ಅದರ ಜೊತೆಗೆ ಈ ಸಂದರ್ಶನದ ಸಮಯದಲ್ಲಿ ಹಣ್ಣುಗಳನ್ನ ತರ್ತಾರೆ, ಕೆಲವೊಂದಿಷ್ಟು ಜನ ಡ್ರೈ ಫ್ರೂಟ್ಸ್ಗಳನ್ನ ತರ್ತಾರೆ, ಬೇಕರಿ ತಿಂಡಿಗಳನ್ನ ತರ್ತಾರೆ, ಬಟ್ಟೆ ತರ್ತಾರೆ, ಹಾಸಿಗೆ ತರ್ತಾರೆ. ಇದೆಲ್ಲವನ್ನ ಕೂಡ ದರ್ಶನ್ಗೆ ಕರೆಕ್ಟ್ ಆಗಿ ಕೊಡ್ಲಾಗ್ತಾ ಇದೆ. ಆಮೇಲೆ ಸ್ನಾನಕ್ಕೆ ಸೋಪ್ ಕೊಡ್ಲಾಗ್ತಾ ಇದೆ, ಬಟ್ಟೆ ತೊಳೆಯೋದಕ್ಕೆ ತೆಂಗಿನೆಣ್ಣೆ, ಟೂತ್ ಪೇಸ್ಟು, ಪೆನಾಯಿಲು, ಬ್ಲೀಚಿಂಗ್ ಪೌಡ್ರು, ಎಲ್ಲ ವ್ಯವಸ್ಥೆನೂ ಕೂಡ ಮಾಡಲಾಗಿದೆ. ಇದೆಲ್ಲವನ್ನ ಕೂಡ ಸುಪ್ರೀಂ ಕೋರ್ಟ್ಗೆ ಕಾರಾಗೃಹ ಇಲಾಖೆ ವರದಿಯನ್ನ ಕೊಟ್ಟಿದೆ. ನೋಡಿ, ದರ್ಶನ್ ಅವರು
ಏನೆಲ್ಲ ಆರೋಪವನ್ನ ಮಾಡಿದ್ರು ಕಾರಾಗೃಹ ಇಲಾಖೆಯ ಅಧಿಕಾರಿಗಳ ವಿರುದ್ಧ ಏನು ಕೊಡ್ತಾ ಇಲ್ಲ ಅಂತ ಹೇಳಿ, ನಾವೆಲ್ಲ ಕೊಟ್ಟಿದ್ದೀವಿ, ನಾವೆಲ್ಲ ವ್ಯವಸ್ಥೆಯನ್ನ ಮಾಡಿದ್ದೀವಿ. ದರ್ಶನ್ ಆರೋಪ ಮಾಡಿರೋದು, ದರ್ಶನ್ ಪರ ವಕೀಲರು ಏನು ಆರೋಪ ಮಾಡಿದ್ದಾರೆ ಅದೆಲ್ಲವೂ ಕೂಡ ಸುಳ್ಳು ಅಂತ ಹೇಳಿ, ಸೊ ಇದೆಲ್ಲವನ್ನೂ ಪರಿಗಣಿಸಿನೇ ಸುಪ್ರೀಂ ಕೋರ್ಟ್ ಹೇಳಿದ್ರು 1 ವರ್ಷ ಟೈಮ್ ಕೊಡ್ತೀವಿ. ನೋಡಿ, ಈಗ ಪ್ರಮುಖವಾಗಿ ಎಲ್ಲದರಲ್ಲೂ ಕೂಡ ದರ್ಶನ್ ಅವರು ಇಲ್ಲಿ ಹೆಂಗೆ ಅಂತ ಹೇಳಿದ್ರೆ ಅವ್ರು ಹೇಳಿದ್ದೆಲ್ಲವೂ ಸುಳ್ಳು ಅನ್ನೋದು ಗೊತ್ತಾಗಿದೆ. ಬಟ್ ಸಾಕ್ಷಿಗಳ ವಿಚಾರಕ್ಕೆ ಬಂದಾಗ ಸಂತೋಷ್ ಅಲ್ಲ, ಅದು ಅದಕ್ಕೆ ಬರ್ತಿದೆ. ಇದು ಮೇ ಬಿ ಇದೊಂದು ಪ್ಲಸ್ ಪಾಯಿಂಟ್ ಆಗುತ್ತೆ ದರ್ಶನ್ ಅವರಿಗೆ. ಹೌದು. ಯಾಕೆಂದ್ರೆ ನೀವೇ ಹೇಳಿದಾಗ 176 ಪೈಕಿ ಇಲ್ಲಿ ತನಕ ಬರೀ 10 ಸಾಕ್ಷಿಗಳ ವಿಚಾರಣೆ ಆಗಿದೆ. 173. ಈಗ ಇನ್ನುಳಿದಂತಹ 60 ಪ್ರಮುಖ ಸಾಕ್ಷಿಗಳು 1 ವರ್ಷದೊಳಗಡೆ ಸಾಕ್ಷ್ಯ ಇದೆಯಾ ಅನ್ನುವಂಥದ್ದು. ಹೀಗಾಗಿ ಆಗದೆ ಹೋದರೆ ಮತ್ತೆ ಅವ್ರಿಗೆ ಬೇಲ್ ಸಿಗುತ್ತೆ ಅಂತ. ಬಟ್ 1 ವರ್ಷ ಇರಲೇಬೇಕು. ಅದನ್ನು ಹೊರತುಪಡಿಸಿದ್ರೆ ಇದು ಪ್ಲಸ್ ಪಾಯಿಂಟ್ ಆಗುತ್ತೆ ದರ್ಶನ್ ಅವ್ರಿಗೆ ಅಂತ. ಎಕ್ಸಾಕ್ಟ್ಲಿ, ಖಂಡಿತ ಸಂತೋಷ್. ಯಾಕಂದ್ರೆ ಇಲ್ಲಿ ಸುಪ್ರೀಂ ಕೋರ್ಟು ಖಡಕ್ ಆಗಿ ಹೇಳಿದೆ, 60 ಪ್ರಮುಖ ಸಾಕ್ಷಿಗಳನ್ನ 1 ವರ್ಷದ ಒಳಗಡೆನೆ, ಇನ್ ಕೇಸ್ 1 ವರ್ಷದ ಒಳಗಡೆನೆ 60 ಪ್ರಮುಖ ಸಾಕ್ಷಿಗಳ ವಿಚಾರಣೆ ಮುಗಿಸಿ ಸುಪ್ರೀಂ ಕೋರ್ಟ್ಗೆ ಏನಾದ್ರು ಇದ್ ಮಾಡಿದ್ರೆ ಹೇಳಿದ್ರೆ ಇದು ದರ್ಶನ್ ಮತ್ತೆ ಬೇಲ್ಗೆ ಹಾಕೋಬಹುದು. 5 ತಿಂಗಳಲ್ಲೇ ಹಾಕೋಬಹುದು, 6 ತಿಂಗಳಲ್ಲೇ ಹಾಕೋಬಹುದು. ಇನ್ ಕೇಸ್ 1 ವರ್ಷದಲ್ಲೇ ಮುಗಿಸ್ಲಿಲ್ಲ ಅಂದ್ರೂ ಹಾಕೋಬಹುದು. ಸೊ ಹಂಗಾಗಿ ಇದು ದರ್ಶನ್ಗೆ ಪ್ಲಸ್ಸೇ ಇದೆ. ಬಟ್ ನೋಡ್ಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ವಿಚಾರಣೆ ನಡೆಯುತ್ತೆ, ದಿನನಿತ್ಯದ ವಿಚಾರಣೆಗಳು ಹೇಗಿರುತ್ತೆ ಅನ್ನೋದನ್ನ ಕೂಡ ಕಾದ್ ನೋಡ್ಬೇಕಾಗತ್ತೆ. ಇದಿಷ್ಟು ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತಹ ಅಪ್ಡೇಟು. ಅದರ ಜೊತೆಗೆ ಸಾರಿಗೆ ನೌಕರರ ಮುಷ್ಕರ ವಿಚಾರಕ್ಕೂ ಸಂಬಂಧಪಟ್ಟಂತೆಯೂ ಕೂಡ ಸದ್ಯದ ಮಾಹಿತಿಯನ್ನ ಕೊಟ್ವಿ. 3 ಗಂಟೆಯ ನಂತರ ಏನಾಗುತ್ತೆ, ಸಂಧಾನ ಸಭೆ ಸಫಲ ಆಗುತ್ತಾ, ವಿಫಲ ಆಗುತ್ತಾ, ಅಥವಾ ವಿಫಲ ಆಗಿ 20ನೇ ತಾರೀಕು ಸಾರಿಗೆ ನೌಕರರ ಮುಷ್ಕರ ನಡೆಯುತ್ತಾ, ಎಲ್ಲದರ ಬಗ್ಗೆ ಮುಂದಿನ ಬುಲೆಟಿನಲ್ಲಿ ಅಪ್ಡೇಟ್ ಅನ್ನ ಕೊಡ್ತಾ ಹೋಗ್ತೀವಿ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ.